ದಿನ ತಲೆ ಸ್ನಾನ ಮಾಡಿದ್ರೂ ಈ ಕಲರ್ ಹೋಗೋದಿಲ್ಲ. ಅದ್ಭುತವಾದ ನ್ಯಾಚುರಲ್ ಟಿಪ್ಸ್. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಿಳಿ ಕೂದಲು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಮೆಹಂದಿ ಪುಡಿ, ನೆಲ್ಲಿಕಾಯಿ ಪುಡಿ, ಈ ಭೃಂಗರಾಜ ಪೌಡ್ರು, ಈ 3 ಐಟಮಿಂದ ಒಂದು ಡೈ ತಯಾರು ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟೇ ಬಿಳಿ ಕೂದಲಿದ್ರು ನೋಡಿ, ನನ್ನ ತಲೆ ತುಂಬ ಬಿಳಿ ಕೂದಲಿದೆ. ಈ ಬಿಳಿ ಕೂದಲನ್ನು ನಾನು ನಿಮ್ಮ ಮುಂದೆನೇ ಲೈವಲ್ಲೇ ಕಪ್ಪಾಗಿ ತೋರಿಸ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. 100% ಈ ಡೈ ಕೆಲಸ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿ ಈಗ ಕಬ್ಬಿಣದ ಬಾಣಲಿ ತಗೊಂಡು ಕಬ್ಬಿಣದ ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದರಲ್ಲಿ ನೆಲ್ಲಿಕಾಯಿ ಪುಡಿ ಹಾಕ್ಕೊಂತ ಇದ್ದೀನಿ. ಫಸ್ಟ್ ನೋಡಿ, ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನೆಲ್ಲಿಕಾಯಿ ಪುಡಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಈಗ ಮೆಹಂದಿ ಪುಡಿ ಹಾಕೊಂತ ಇದ್ದೀನಿ. ನೆಲ್ಲಿಕಾಯಿ ಪುಡಿನ ಸ್ವಲ್ಪ ಬಿಸಿ ಆಗ್ಲಿ, ಬಿಸಿ ಆದ್ಮೇಲೆ ಹಾಕೊಳ್ಳೋಣ ಮೆಹಂದಿ ಪುಡಿ. ಇದು ನೋಡಿ, ಈ ರೀತಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ಬೇಕು. ಬಿಸಿ ಆಗಿದ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಮೆಹಂದಿ ಪುಡಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ನೆಲ್ಲಿಕಾಯಿ ಪುಡಿ ಕೂದಲಿಗೆ ತುಂಬಾನೇ ಕಪ್ಪಾಗೋದಕ್ಕೆ ತುಂಬಾನೇ ಕೆಲಸ ಮಾಡುತ್ತೆ. ಹಾಗೆ ಕೂದಲು ಬೆಳೆಯೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಇವಾಗ ಚೆನ್ನಾಗಿ ಬಿಸಿ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಮೆಹಂದಿ ಪುಡಿ ಹಾಕ್ಕೊಂತ ಇದ್ದೀನಿ. ಮೆಹಂದಿ ಪುಡಿ ಸ್ವಲ್ಪ ಹಾಕೋಬೇಕು, ನೆಲ್ಲಿಕಾಯಿ ಪುಡಿ ಜಾಸ್ತಿ ಇರಬೇಕು. ಎರಡನ್ನೂ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅದು ಚೆನ್ನಾಗಿ ಬಿಸಿ ಆಗೋ ಥರ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮೆಹಂದಿ ಪುಡಿನೂ ಅಷ್ಟೇ ಕೂದಲಿಗೆ ಕಪ್ಪಾಗೋದಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಬೇಕು ಫ್ರೆಂಡ್ಸ್. ಇವತ್ತು ಮಾಡೋ ಡೈ 100% ಎಫೆಕ್ಟಿವ್ ಕೆಲಸ ಮಾಡುತ್ತೆ. ನೋಡಿ ಯಾವ ರೀತಿ ಕಪ್ಪಾಗ್ತಾ ಇದೆ ಅಂತ. ಚೆನ್ನಾಗಿ ಬಿಸಿ ಆಗ್ಬೇಕಿದ್ರು, ಕಪ್ಪಗಾಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಪ್ಪಾಗಿದೆ. ಯಾವ ರೀತಿ ಕಪ್ಪಾಗಿದೆ ಅಂತ ನೋಡಿ. ಚೆನ್ನಾಗಿ ಕಪ್ಪಾಗಬೇಕು. ಕಪ್ಪಗಾದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನೋಡಿ, ಚೆನ್ನಾಗಿ ತಣ್ಣಗಾಗಬೇಕು. ಒಂದು 10 ನಿಮಿಷ ಚೆನ್ನಾಗಿ ತಣ್ಣಗಾಗಬೇಕು. ನೋಡಿ ಫ್ರೆಂಡ್ಸ್, ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದರಲ್ಲಿ ಒಂದು 2 ಸ್ಪೂನ್ ಟೀ ಪುಡಿ ಹಾಕಿ ಚೆನ್ನಾಗಿ ಡಿಕಾಷನ್ ತರ ರೆಡಿ ಮಾಡ್ಕೊಳ್ಳೋಣ. ಈಗ ಈ ಡಿಕಾಷನ್ನ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕಂತ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಪ್ಪಾಗಿದೆ ಅಂತ. ಈ ಪುಡಿ ತಣ್ಣಗಾಗಿದೆ. ಈಗ ಪುಡಿನ ಬಾಣಲೆಯಲ್ಲಿ ಹಾಕೊಳ್ಳೋಣ. ಪುಡಿನ ಬಾಣಲೆಯಲ್ಲಿ ಹಾಕೊಂಡು ನೆಕ್ಸ್ಟ್ ಇದರಲ್ಲಿ ಡಿಕಾಷನ್ ಎಷ್ಟು ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಡಿಕಾಷನ್ನ ಹಾಕ್ಕೊಂತ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ತದೆ. ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದರಲ್ಲಿ ಭೃಂಗರಾಜ ಪೌಡರ್ ಹಾಕ್ಕೊಂತ ಇದ್ದೀನಿ. ಭೃಂಗರಾಜ ಪೌಡರ್ ನೋಡಿ, ಅದು ಭೃಂಗರಾಜ ಪೌಡರ್ ಇದನ್ನ ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಕು. 1 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ ಈ ಡಿಕಾಷನ್ನ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ನೋಡಿ, ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ
ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಮಿಕ್ಸ್ ಮಾಡಿದ್ದಾದ್ಮೇಲೆ ಈ ರೀತಿ ಕ್ಯಾಪ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. 24 hours ಅದು ಕ್ಲೀನಾಗಿ ನೆನಿಬೇಕು. ನೆಕ್ಸ್ಟ್ 24 hour ಆದಮೇಲೆ ಅದನ್ನು ಓಪನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಿಳಿ ಕೂದಲಿದೆ ಅಂತ ನೋಡಿ. ಯಾವ ರೀತಿ ಎಷ್ಟು ಬಿಳಿ ಕೂದಲೆಲ್ಲನೂ ಮುಂದೆ ವಾಶಲ್ಲಿ ಕಪ್ಪಾಗುತ್ತೆ. ಇವಾಗ ನಾವು ತಯಾರಿಸಿದ ಟೈಮ್ ಹಾಕ್ತಿದೆ ನೋಡಿ ಫ್ರೆಂಡ್ಸ್. 24 hours ಆಗಿದೆ. ಈಗ ಈ ಕ್ಯಾಪ್ ಓಪನ್ ಮಾಡಿ ಮತ್ತೆ ಯಾವ ರೀತಿ ಕಪ್ಪಾಗಿದೆ. ಇದನ್ನೀಗ ಕೂದಲಿಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕ್ಲೀನಾಗಿ ಈ ರೀತಿ ಒಂದು ಕಡೆಯಿಂದ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲಿ ಕ್ಲೀನಾಗಿ ಹಚ್ಕೋಬೇಕು ನೋಡಿ. ಈ ರೀತಿ ನನ್ನ ತಲೆ ಪೂರ್ತಿ ಇದೆ, ನಾನು ಎಲ್ಲ ಸೈಡು ಹಚ್ಕೊತೀನಿ. ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕೂದಲಿದ್ರೆ ಅಲ್ಲಿ ಹಚ್ಕೋಬೋದು ನೋಡಿ ಫ್ರೆಂಡ್ಸ್. ಈ ರೀತಿ ಕ್ಲೀನಾಗಿ ಹಚ್ಕೊಳ್ಳಿ. ಕೂದಲಿಗೆ ನಿಮ್ಮ ಗಡ್ಡಾಗೆ ಎಲ್ಲೆಲ್ಲಿದ್ರೆ ಅಲ್ಲೆಲ್ಲ ಹಚ್ಕೋಬೋದು ನೋಡಿ. ಈ ರೀತಿ ಕ್ಲೀನಾಗಿ ಹಚ್ಕೊಳ್ಳಿ. ಇದು ತುಂಬಾ ಕೆಲಸ ಮಾಡುತ್ತೆ. ಬಿಟ್ಟು ಒಂದು 1/2 hour 1 hour 1/2 hour ಬಿಟ್ಬಿಡ್ಬೇಕು. 1 hour ಬಿಟ್ಟರೆ ಒಳ್ಳೆಯದು ನೋಡಿ ಫ್ರೆಂಡ್ಸ್. ಯಾವ ರೀತಿ ಕಪ್ಪಾಗಿದೆ ಅಂತ ನಾನು ಇದನ್ನು ಮತ್ತೆ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಪ್ಪಾಗಿರುತ್ತೆ ಅಂತ. ವಾಶ್ ಮಾಡ್ಕೊಳ್ಳುವಾಗ ನೀರು ಉಗುರು ಬೆಚ್ಚಗಿರಬೇಕು. ಫಸ್ಟ್ ಟೈಮ್ ವಾಶ್ ಮಾಡುವಾಗ ಶಾಂಪು ಹಾಕ್ಕೋಬಾರ್ದು ನೋಡಿ. ಈ ರೀತಿ ವಾಶ್ ಮಾಡ್ಕೋಬೇಕು. ಯಾವ ರೀತಿ ಕಲರ್ ಹೋಗ್ತಾಯಿದೆ ನೋಡಿ ಫ್ರೆಂಡ್ಸ್ ಕಪ್ಪುಗೆ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಕೂದಲು ತೋರಿಸಿ ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಕಪ್ಪುಗೆ ಯಾವ ರೀತಿ ಇದೆ ನೋಡಿ. ಫಸ್ಟ್ ಹಿಂಗಿತ್ತು ವೈಟಾಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.